ಗೈಸ್, ಇದು ನೆಕ್ಸ್ಟ್ ಡೇ ಲಾಗು ನೋಡಿ. ಒಳಗೆ ಹೋಗಿಸ್ಬೇಕು ಮಾಡೋಣ ಅಂದರೆ ಮಳೆ ಜೆಟಿ ಜೆಟಿ ಜೆಟಿ. ಇವಾಗ ಯಾರು ಬಂದಿದ್ದಾರೆ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋ ಟೈಮ್. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಎಕ್ಸ್ಕ್ಯೂಸ್ ಮೀ. ನೋಡಿ ಗೈಸ್, ಯಾರಾದರೂ ಎಲ್ಲಿಗಾನ ಊರಿಗೆ ಹೋಗ್ತಿದ್ರೆ ಈ ಥರ ಒಂದು ಐಡಿಯಾ ಮಾಡಿ. ಮಳೆ ಏನು ಯಾವ ಥರ ಇದೆ ಹೆಲ್ಪ್ ಆಗುತ್ತೆ ತೋರಿಸ್ತೀವಿ ನೋಡಿ. ಸಿಲಿಂಡ್ರ್ ತಗೊಳ್ಳಿ ಈ ಥರ. ಎಷ್ಟು ಯೂಸ್ ಆಗುತ್ತಲ್ಲ ನೀನು, ಇಲ್ಲಾಂದರೆ ಮಳೆ ಹೆಂಗಿದೆ ಗೊತ್ತಾ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಮಳೆ ಜಿಟಿ 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 ಮಳೆ ಹನಿಗಳ ನಮ್ಮಿಬ್ಬರ ಪಯಣ ಆಗಿದೆ. ನಮ್ಮ ಅಜ್ಜಿ ಕುಂತದ, ನಮ್ಮ ತಂಗಿಯಲ್ಲಿ ಪಾತ್ರ ವಾಶ್ ಮಾಡ್ತಿದ್ದ. ಏನು ಮಾಡ್ಕೊಂಡಿ? ನೀರು ಹಿಡಿಯ ಕುಂತ. ನೀರಾ? ನಮ್ಮ ಅಜ್ಜಿ ಈ ಇದ್ರಾಗ ಡ್ಯಾಮಿಗೆ ಹೋಗ್ತೀರಾ? ಡ್ಯಾಮ್ ಹಾಕಿ ನೋಡು, ಕಾವ ನೋಡು, ವಿಡಿಯೋ ಮಾಡ್ತಾ ಅಂತ ವಿಡಿಯೋ ಹೋಗಿ. ಹಾಕಮ್ಮ ಏನು ಅಮ್ಮಿ ಡ್ಯಾಮ್ ಅದು ಯಾವ ಡ್ರೆಸ್ ತಗೊಂಡಾಳ, ಅದು ತಗೊಂಡು ಡ್ಯಾಮಿಗೆ ಹೋಗೋಣ ಅಂತಾಳ. ಅಡುಗೆ ನಾವು ಪ್ಲ್ಯಾನ್ ಹಾಕಿದ್ದು ಡ್ಯಾಮಿಗೆ ಹೋಗ್ಬೇಕು ಅಂತ. ಹಿಂಗೆ ಮಳೆ ಬಂದರೆ ಯಾರು ಹೋಗ್ತಾರೆ? ಹಿಡ್ದೇ ಬಿಟ್ಟಿದೆ ಮಳೆ. ಚಪಾತಿ ಇದು ಅಲ್ಲಿ ಅವಲಕ್ಕಿ ಕಲಿಸ್ತಿದ್ದಾಳೆ ನಮ್ಮಮ್ಮ. ಇಲ್ಲಿ ಮಟನ್ನು ಚಿಕನ್ ಮಾಡಕ್ಕೆ ಪರಿಸಿಸ್ತಿದ್ದಾಳೆ. ನನ್ನ ತಮ್ಮ ಸ್ನಾನ ಮಾಡಕ್ಕೆ ಹೋಗ್ತಿದ್ದಾನೆ. ಏನು ಬೇ ಓಕೆ ಗೈಸ್, ಹಾಗೆ ನನ್ನ ಹಸ್ಬೆಂಡ್ ಬಂದಿದ್ದಿಲ್ಲವ ನಾವು ಗುಡಿಗೆ ಹೋಗೋದಾಗೆ, ಹಾಗೆ ಹುಲಿಗೆ ಮಾಡಿ ಸ್ವಲ್ಪ ಕ್ಲಿಯಾರಿಟಿಯಾಗಿ ವಿಡಿಯೋ ಮಾಡಿದೆ ನಮ್ಮ ತಮ್ಮ. ಅದು ವಿಡಿಯೋ ಮಾಡಬೇಡ ಅಂತಿದ್ರು, ಇನ್ನು ಹಾಗೆ ಮಾಡಿದೆ. ಇನ್ನು ನಾವು ಮತ್ತೆ ದರ್ಶನಕ್ಕೆ ಹೋಗಿದ್ವಿ. ಇನ್ನು ನನ್ನ ಹಸ್ಬೆಂಡ್ ಬಂದಿದ್ದಿಲ್ಲಲ್ವ, ಹಾಗೆ ಅವ್ರು ಅರ್ಕೆ ಕಟ್ಕೊಂಡಿದ್ರಂತೆ. ಈ ವಾರದಲ್ಲೆಲ್ಲ ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗಿ ನನಗೆ ಡ್ಯೂಟಿಗೆ ಮತ್ತೆ ಹೋಗಿದ್ರೆ ಬಂದು ಕಾಡಿಸ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಉಣಿದ ದಿವಸನೇ ಓಡಿಸ್ತಿದ್ದೆ. ಇಲ್ಲ ನಾನು ಬರಬೇಕು ಓಡಿಸ್ಬೇಕಂದ್ರೆ ಅವರು ನೆಕ್ಸ್ಟ್ ಡೇ ಬಂದಿದ್ದು. ಹಾಗಾಗಿ ಅವ್ರನ್ನ ಕಾಡಿಸ್ಕೊಂಬರೋಕ್ಕೆ ನಾನು ನಮ್ಮ ಅಜ್ಜಿ ಗಲಾಟೆಗೋದಕ್ಕೆ ಹೋಗಿದ್ದಿಲ್ಲ. ನಾನು ನಮ್ಮ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಪ್ರಿಯಾಂಶಿ ನಾವು ಇಷ್ಟು ಮಂದಿ ಹೋಗಿದ್ವಿ. ಇನ್ನು ಇಲ್ಲಿ ಹುಲಿಗಿಗೆ ಬರೋರಿಗೆಲ್ಲ ಗೊತ್ತಿರುತ್ತೆ, ಈ ಕಲ್ಲು ನಾವು ಅಂದ್ಕೊಂಡು ತಿರ್ಸಿದ್ರೆ ತಿರುಗುತ್ತೆ. ನೋಡಿ ನಾನು ಇದು ಮಾಡಿ ಬಂದೆ. ಕೋತಿ ಜಗ್ಗಿದಾವೆ ಇಲ್ಲಿ. ಅದು ನಾವು ಅಂದ್ಕೊಂಡು ಏನಾದರೂ ತಿರುಗಿಸಿದ್ರೆ ಅದು ತಿರುಗುತ್ತೆ. ಅದು ತಿರುಗಿಸಿ ಬಂದೆ, ಒಳ್ಳೆಯದಾಗಲಿ ಎಲ್ಲರಿಗೂ. ಹಾಗೆ ನಮ್ಮ ತಮ್ಮ ಇಲ್ಲಿ ಗುಂಡ್ಕೊಲ್ಲಿಟ್ಟಿದ್ದಾರೆ, ಇವ್ನು ಎತ್ತಬೇಕು. ಇವ್ನು ನಿಂತಿದ್ದಾನೆ ನಿಂತಿರಲಿ. ಇನ್ನು ಅಲ್ಲಿ ಹೋಗ್ಬೇಕು ಇವಾಗ. ಫ್ರೆಂಡ್ ಹೊರಪ್ಪ ಎಲ್ಲಿದ್ದಾರೆ ಗೊತ್ತಾ? ಅಲ್ಲಿದ್ದಾರೆ ನೋಡಿ, ಇಲ್ಲಿದ್ದಾರೆ ನೋಡಿ. ಮೇಲೆ ತೋರಿಸ್ತೀನಿ, ಅಲ್ಲಿ ಕುಂತಿದ್ದಾರೆ. ನಮ್ಮ ಅಜ್ಜಿನೂ ಅಲ್ಲೇ ನಿಂತಿದ್ದಾರೆ. ಇನ್ನು ಗೈಸ್, ನಾನಲ್ಲಿ ಒಂದು ಕೊಲ್ ತಿರುಗಿಸಿದ್ನಲ್ಲ, ಅದೇ ಥರ ಇಲ್ಲಿ ಒಂದು 4-5 ಗುಂಡಿದ್ದಾವೆ. ಆ ಗುಂಡನ್ನ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಎತ್ತಿದ್ರೆ ಹಗೂರ ಥರ ಬಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ, ವಜ್ಜೆ ಥರ ಬಂದರೆ ಆಗೋಲ್ಲ ಅಂತೇಳಿ. ಹಾಗೆ ನಮ್ಮ ತಮ್ಮ ಎತ್ತಿದ್ದ. ನಮ್ಮ ತಮ್ಮ ಎತ್ತಿದ್ರು. ನನ್ನ ಹಸ್ಬೆಂಡಿಗೆ ನೀನು ಎತ್ತಂತಂದು ಇದು ಮಾಡಿದೆ. ಆಮೇಲೆ ನಾನು ಎತ್ತಿದ್ದೆ, 3 ಎತ್ತಿದ್ವಿ. ಏನೋ ನಂಬಿಕೆ ಅಲ್ವಾ, ಒಂದು ಸ್ವಲ್ಪ ಏನೋ ಧೈರ್ಯ ಇರುತ್ತೆ. ನಾವೇನೋ ಅಂದ್ಕೊಂಡು ಈ ಥರ ಎಲ್ಲ ಎತ್ತಿದ್ರೆ ಏನೋ ದೇವ್ರು ಇದ್ದಾನೆ ಅಂತ ಆ ಥರ ನಂಬಿಕೆ. ಅದರಲ್ಲಿ ನನಗೆ ದೇವ್ರ ಮೇಲೆ ನಂಬಿಕೆ ಅಂದರೆ ತುಂಬ ಇದೆ ಗೈಸ್. ಇನ್ನು ಇಲ್ಲೆಲ್ಲರೂ ಹೇಳ್ತಾರೆ. ನಾವು ಪ್ರತಿ ವರ್ಷ ಬರಲಿ, ನಾನು ಚಿಕ್ಕವಳಿದ್ದೆ ಅವಾಗೇನು ಅಷ್ಟು ಗುಂಡೇನು ಎತ್ತಿದ್ದಿಲ್ಲ ನಾನು, ಬಟ್ ಅಲ್ಲಿ ಅವಾಗಲೇ ತಿರುಗಿಸಿದ್ನಲ್ವ. ಪ್ರತಿ ವರ್ಷ ನಾವು ಹುಲಿಗಿಗೆ ಬಂದಾಗೆಲ್ಲ ಅದು ನಾನು ತಿರುಗಿಸಿ ಹೋಗ್ಬೇಕು. ಯಾಕಂದರೆ ನನಗೆ ಅದ್ರದ್ದು ಏನೋ ಅನುಭವ ಆಗಿದೆ. ನನಗೆ ಅಲ್ಲಿ ತಿರುಗಿ ನನಗೇನೋ ಮನಸ್ಸಿಗೆ ನೆಮ್ಮದಿ ಒಂಥರ ಆಗುತ್ತೆ ಆ ಕೆಲಸ ಅಂತಂದೇಳಿ. ಹಾಗಾಗಿ ಪ್ರತಿ ವರ್ಷ ಅದು ಮಾಡ್ತೀನಿ. ಇನ್ನೂ ಒಂದು ಫಸ್ಟಿಗೆ ಒಳಗಡೆ ಬಿಡ್ತಿದ್ರಿ, ಈಗ ಒಳಗಡೆ ಬಿಡೋಲ್ಲ, ಅಲ್ಲಿ ಬಿಡ್ತಿದ್ರೆ ಅಲ್ಲಿ ₹1 ಕಾಯಿನ ಹಚ್ಚಬೇಕಿತ್ತು. ಆ ಕಾಯಿನ ಹಚ್ಚಿದ್ವಿ. ಅಪ್ಪ ಎಲ್ರಿಗೂ ₹1 ಕೊಡ್ತಿದ್ದೆ, ಹಚ್ಚ ಅಂತಂದೇಳಿ. ಎಲ್ಲರೂ ನಾನು ನಮ್ಮ ತಂಗಿ ಚಿಕ್ಕವಳಿಗೆ ಬಾಲ್ಯ ಅಷ್ಟು ನೆನಪಿಲ್ಲ ಅವಳ ಜೊತೆ ನನಗೆ. ನಮ್ಮ ತಮ್ಮನ ಜೊತೆ ಸಕ್ಕತ್ತಾಗಿ ನೆನಪಿದೆ. ಅವನು ನನ್ನ ಕೊಟ್ಟ ಗುದ್ದಾಡ್ಕೊಂತ ₹1 ಹಚ್ತಿದ್ವಿ. ನನ್ನ ಅಂತತ ನಿನ್ನ ಅಂತತ. ಮುಂದೆ ಹೋಗಿರ್ತಾರಲ್ವ, ಬಿಡಿ ನಾವು ಹೋಗ್ತೀವಿ, ಅವಾಗ ಸಣ್ಣವೆಲ್ಲ ಬಿಡಿ ಅಂದ್ರೆ ಎಲ್ಲಿ ಬಿದ್ದುಬಿಡುತ್ತೆ ಅಂತಂದೇಳಿ ಅವ್ರಿಗೆ ಮುಂದಕ್ಕೆ ಕಳಿಸಿ ನಾವು ಇದು ಮಾಡ್ತಿದ್ವಿ. ಒಂಥರ ಮಜಾ. ಇನ್ನು ಸ್ವಲ್ಪ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಮುದ್ದಮ್ಮ ಗುಡಿ ಇದೆ. ಇಲ್ಲಿ ಮಕ್ಕಳಾಗಿರಲ್ಲ ಗೈಸ್, ಅವ್ರು ಬಂದು ಇಲ್ಲಿ ಕಾಯಿ ಕಟ್ಟಿದರೆ 100% ಮಕ್ಕಳಾಗುತ್ತೆ. ಯಾವ ಅಂದರೆ ಯಾರಾದರೂ ನೋಡ್ತಿದ್ರೆ ಮಕ್ಕಳಾಗ್ಲಾರ್ದವರು ಬಂದು ಒಂದು ಸತಿ ನೀವು ಟ್ರೈ ಮಾಡಿ, ಕಂಪಲ್ಸರಿ ಮಕ್ಕಳಾಗೇ ಆಗುತ್ತೆ. ಇನ್ನು ಇಲ್ಲಿ ಕಾಯಿ ಮುದ್ದಮ್ಮ ಕಾಯಿ ಹೊಡಿಸ್ಕೊಂಡು ಇನ್ನು ಮನೆಗೆ ಹೋದ್ವಿ ನಾವು. ಜಾತ್ರೆಗೆ ಹೋಗಿ ಬಂದಾರ ಪ್ರಿಯಾಂಶಿ. ತೋರ್ಸ್ ಮಗನೆ ವಾಚು ಸೂಪರ. ಚೋಟ ಭೀಮ್ ವಾ ಸೂಪರ್. ಜಾತ್ರೆಗೆ ಹೋಗಿ ಬಂದಾರ.
ನಾವು ಅಡ್ಗೆ ಮಾಡೋದಕ್ಕೆ ಅದಕ್ಕೆ ಹೋಗಿಲ್ಲ. ನಮ್ಮಮ್ಮ ನಮ್ಮ ತಂಗಿ ರೆಡಿ ಬಂದು ಲೈ ನಾನು ಅವರು ಚಿಕನ್ ಖಾಲಿ ನೋಡಿ ಫ್ರೆಂಡ್ಸ್, ನಾವು ಇವತ್ತು ಜೋರ್ ಮಾತಾಡ ಕೆಲಸ ಕಡೆ ಬಗ್ಗಲೇ ನಡಿದ ಆನ್ ಮಾಡು. ನೋಡಿ ಗೈಸ್, ನಾವು ಬಂದ ಥರ್ಡ್ ಡೇ. ಇದು ಚಿಕನ್ ಅಲ್ಲ, ಇದು ರೈಸ್, ಇದು ಮಟನ್. ಇನ್ನು ಇಲ್ಲಿ ಮತ್ತೆ ಬುತ್ತಿ ರೈಸ್. ಮತ್ತೆ ನೈಟ್ ಲೇಟಾಗಿ ಹೋಗ್ತೀವಲ್ವಾ, ಹಾಗಾಗಿ ಡ್ಯಾಮಿಗೆ ಹೋಗ್ಬೇಕು ಅನ್ಕೊಂಡೀವಿ. ಮಳೆ ಬಂದಿಲ್ಲ ಅಂದರೆ ಹೋಗೋದು, ಬಂದರೆ ಇಲ್ಲ. ರೈಸು, ಮಟನ್ನು, ಮತ್ತೆ ಇಲ್ಲಿ ಬುತ್ತಿಗೆ ಅನ್ನ. ಊಟಕ್ಕೆ ಇಡಬೇಕು ಎಲ್ಲರಿಗೆ. ರೆಡಿನಾ? ಈರುಳ್ಳಿ ನಿಂಬೆಹಣ್ಣು ಅಲ್ಲಿ ಹೆಂಗೆ ಗೊತ್ತು ನಾವು ನೋಡಿ ಗೈಸ್, ಅಂಟಿದೀವಿ. ಊರಿಗೆ ವಾಪಸ್ ರಿಟರ್ನ್. ನೋಡ್ಬೇ ಇದು ಮಕ್ಕಂಡಿದ್ದು ಉದಾಕೈತೈತೆ ನೋಡ್ಲು ನಿಮ್ಮಪ್ಪ. ಇನ್ನು ಗೈಸ್, ಇಲ್ಲಿ ಟ್ರೈನ್ ಬರುತ್ತೆ ಅಂತಂದು ಹೇಳಿ ಟ್ರೈನ್ ಗೇಟ್ ಹಾಕಿದ್ದಾರೆ. ಇನ್ನು ನಮ್ಮಮ್ಮಂದು, ಇನ್ನು ನಮ್ಮಪ್ಪ ಎಲ್ಲ ಗೊತ್ತಿರುತ್ತಲ್ವ ಆಲ್ಮೋಸ್ಟ್. ಇನ್ನು ಎಲ್ಲಿಗಾನ ಹೋಗುವಾಗ ತಲೆಯಲ್ಲಿ ಹೂವು ಇರಬೇಕು. ಮೀನು ಮುತ್ತೈದಾರೆ ಅಂತಂದೇಳಿ ಹೂವು ಇಟ್ಕೊಂಡು ನಮ್ಮಮ್ಮ ಕಲೆ ಬಿದ್ದುಬಿಟ್ಟಿರ್ತೀವಿ. ಇನ್ನು ನಾನು ಜಡೆನಕ್ಕಿನ ಹೂವು ಹೆಂಗೆ ಅನ್ಲಿ ಅಂತ ಕೇಳಿದ್ರೆ ಅದು ತುರುವಿಗಾದ್ರೂ ಸುತ್ತ ಹೂವು ಇರ್ಲಾರ್ದಂಗೆ ಹೋಗ್ಬಾರ್ದು ಊರಿಗೆ ಅಂತಂದೇಳಿ ಮತ್ತೆ ಹೂವು ಟ್ರೈನ್ ನಿಂದಿಸಿದ್ರು. ಅವಾಗ ಹೋಗಿ ಮತ್ತೆ ಅಲ್ಲಿ ಹೋಗಿದ್ದು, ಎಷ್ಟು ದೂರ ಹೋಗಿ ಮತ್ತೆ ಹೂವು ತಗೊಂಡು ಬಂದು ಕೊಟ್ಟರು ಹೂವು ಇಟ್ಕೊಳಕ್ಕೆ. ಇನ್ನೊಂದು ಮಜಾ ಏನಪ್ಪ ಅಂದರೆ, ಟ್ರೈನ್ ಬರುತ್ತಂತಂದೇಳಿ ಅರ್ಧ ಗಂಟೆ ಮುಂಚೆ ನಿಂದ್ರಿಸಿಲ್ಲ, ಟ್ರೈನೇ ಬರಲಿಲ್ಲ. ಮತ್ತೆ ಗೇಟ್ ಓಪನ್ ಮಾಡಿ ಮತ್ತೆ ನಾವು ಮುಂದಕ್ಕೆ ಹೋದ್ವಿ. ಇನ್ನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೂ ನಿಮಗೆ ಮುಂದೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಹೇಳಿದ್ದೀನಿ, ಆದ್ರೂ ಇವಾಗ ಗೊತ್ತಾಗುತ್ತೆ. ಟ್ರೈನೇ ಬಂದಿಲ್ಲ, ಸುಮ್ಮನೆ ಇದಾಯ್ತು. ಇವಾಗ ಸಣ್ಣ ಗಾಡಿ ಹೋದ್ಮೇಲೆ ಟ್ರೈನ್ ಬಂದ್ಬಿಡಕಂತ ಮತ್ತೆ ಹಾಕ್ಬಿಡ ಹೆಂಗಿರ್ತೈತೆ. ಅಮ್ಮನ ಗಟ್ಟಿ ಹಿಡ್ಕ, ಟ್ರೈನ್ ಬಂದಿಲ್ಲ. ಗೈಸ್, ನಾವು ಆಟ ಮಾತಾಡಿರ್ತಾರಲ್ವ ಈ ಪ್ಲೇಸ್ಗೆ ಹೋಗ್ಬೇಕಂತೇಳಿ. ಇನ್ನು ನಾವು ವರ್ಷದಲ್ಲಿ ಹೋದ್ರೂ ಡ್ಯಾಮಿಗೆ ಹೋಗೇ ಬರೋದು. ಒಂದೊಂದು ಟೈಮ್ ಬಸ್ಸಿಗೆ ಹೋದರೆ ಹೇಳೋಕ್ಕಾಗಲ್ಲ, ಫುಲ್ ರಶ್ ಇದ್ರೆ ಹಾಗೆ ಬಂದುಬಿಡ್ತೀವಿ. ಇನ್ನು ಮಳೆನೂ 3 ದಿನ ಆಯ್ತು ಗೈಸ್, ಹಿಂಗೆ ಅಂಟ್ಕೊಂಡ್ಬಿಟ್ಟಿದೆ. ನಾವು ಹುಲ್ಗಿಗೆ ಬಂದ ಅಲ್ಲಿಂದ ಇನ್ನು ನೋಡಬೇಕು ಹೊಸಪೇಟೆ ಮೇಲಿಂದ ಹೋಗೋಣ. ಮಳೆ ಬರ್ತಿದ್ರೆ ಹೋಗ್ಬಿಡೋಣ. ನನಗೆ ಮಳೆ ಬಂದಿಲ್ಲ ಅಂದರೆ ಅಲ್ಲಿ ನಿಂತ್ಕೊಂಡು ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತೇಳಿ. ಇನ್ನು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಆಲ್ಮೋಸ್ಟ್ ಹೊಸಪೇಟೆ ಹತ್ರ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿರ್ಬೋದು, ಡ್ಯಾಮಿಗೆ ಹೋಗ್ತಿದ್ದೀವಿ. ಇನ್ನು ದೂರ ಗೊತ್ತಿಲ್ಲ ಅಂದರೆ ಹೊಸಪೇಟೆ ಹತ್ರ ಬರೋ ಒಂದು TV ಡ್ಯಾಮು, ಅಲ್ಲಿ ತುಂಗಭದ್ರಾ ನದಿ ಇದೆ, ಅಲ್ಲಿ ಹೋಗ್ತಿದ್ದೀವಿ ನೋಡೋಕ್ಕಂತ. ಇನ್ನು ಗೈಸ್, ಯಾರ್ಯಾರು ಡ್ಯಾಮ್ ನೋಡಿದ್ದೀರ ಹಾಗೆ ಕಮೆಂಟ್ ಮಾಡಿ. ಇನ್ನು ಬಂದು ಯಾರಿಗೆಲ್ಲ ಇಷ್ಟ ಈ ಥರ ಪರಿಸರ ಮತ್ತು ನೋಡೋಕ್ಕೆ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಏನೋ ಒಂಥರ ಖುಷಿ ಕೊಡುತ್ತಲ್ವ. ಹಾಗೆ ಮುಂದೆ ಹೇಗಿದೆ ಅಂತ ನೀವೇ ನೋಡಿ. ಗೈಸ್ ನೋಡಿ, ಡ್ಯಾಮಿಗೆ ಬಂದಿ. ಡ್ಯಾಮ್ ನನ್ನ ಫೇವ್ರೆಟ್ ಪ್ಲೇಸ್ ನೋಡಿ. ಮೈ ಫೇವ್ರೆಟ್ ಪ್ಲೇಸ್ ಅಂದರೆ ಫೇವ್ರೆಟ್. ನನಗೇನೋ ಗೊತ್ತಿಲ್ಲ, ಈ ಜಾಗಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಹೆಂಗದ, ಅಂದರೆ ಹೊಸಪೇಟೆ ಇಷ್ಟ, ಬಟ್ ಡ್ಯಾಮ್ ಹತ್ರ ಇರೋ ಪ್ಲೇಸ್ ಅಂದರೆ ತುಂಬ ಇಷ್ಟ. ಅದು ಡ್ಯಾಮ್ ಅಂದರೆ ತುಂಬ ಇಷ್ಟ. ಇಲ್ಲಿ ಒಂದು ಈ ಕಡೆ ಸೈಡ್ ಒಂದು ಮನೆ ಮಾಡಿರ್ಬೇಕಂದ್ರೆ ಇನ್ನೂ ಜಗ್ಗಿ ಇಷ್ಟ ನನಗೆ. ಏನೋ ಗೊತ್ತಿಲ್ಲ, ತುಂಬ ತುಂಬ ಇಷ್ಟ. ಅದಕ್ಕೆ ಹುಲಿಗೆ ಬಂದಾಗೆಲ್ಲ ಡ್ಯಾಮಿಗೆ ಬಂದು ಹೋಗ್ಬೇಕು ನಾನು. ಇನ್ನು ಸ್ನ್ಯಾಕ್ಸ್ ತಗೊಂಬಂದರು. ಇನ್ನಲ್ಲಿ ಮ್ಯಾಂಗೋ ಅಂತಿದ್ರು, ಒಂದು ಹಣ್ಣು
ಮಾತ್ರ ಹೆಂಗೆ ಬರ್ತಾರೆ ನೋಡಿ ಅವ್ರು ಫಾರಿನ್ ಚಪ್ಸ್ ನೋಡ್ರಿ ಹೆಂಗೆ ಬರ್ತಿದ್ದಾರೆ ಒಳ್ಳೆ ಫಾರಿನ್ ತಂದು ಇಲ್ಲವ ನಡ್ಕೊಂಡು ಹೋಗೋದ್ರಾಗಿರೋ ಖುಷಿ ಬಸ್ಸಲ್ಲಿ ಹೋಗೋದ್ರಾಗಿಲ್ಲ ನೋಡಿ ಇದ್ರಿಗೆ ಏರ್ಬೇಕು. ಹಲೋ ಕಾವೇರಿ ನೋಡ್ರಿ ಅವಳ ಔಟ್ಫಿಟ್ ಏನು ಅಲ್ಲಿಂದ ಹಿಂಗ ನಡ್ಕೊಂಡು ಬೇಸತ್ನಂತೆ ಬರತ್ನಾಗ ಒಂದು ಇವು ಕಡ್ಲೆ ಇದು ದಬ್ಬ ಬಂದಿರ್ತಾವಲ್ಲ ಕೈಸ ಅದನ್ನ ಅಲ್ಲಿ ಕುಂದಿಸ್ಬಿಡ್ತಾರ ನನ್ನ ದೂಗಿ ಬಿಡ್ತಾರಂತ ಇಲ್ಲಿ ಗಿಳಿ ಜಾಪ್ ಇದೆ ಅಲ್ಲ ನೋಡಿ ಗಿಳಿ ಜಾಪ್ ಇದೆ ಅಲ್ಲ ಬಂದ್ಬಿಡ್ತೀನಿ ನಾನು ಹಂಗೆ ಮಾಡಿಬಿಡು ಸುಮ್ಮನೆ ಹೋಗೋದ್ನಾಗ ಎಲ್ಲರಿಗೂ ಎನರ್ಜಿ ಇರ್ತತೆ ಬರುವಾಗ ಎನರ್ಜಿ ಎಲ್ಲ ಡೌನ್ ಆಗ್ಬಿಟ್ರು ಯಾಕೆ ಸುಸ್ತಾಗಿರುತ್ತೆ ತಿರುಗಡಿ ಅಲ್ಲಿ ಮೇಲೆ ಹೋಗೋದು ಆಗೋದು ನೋಡಲ್ಲ ಈ ವರ್ಷ ಊಟ ಆಗಲ್ಲ ಅಲ್ಲಿ ಹೋಗ್ಬೋದಲ್ಲ ಅಂಜನೇ ಅದನ್ನಲ್ಲ ಮೇಲೆ ಚಿಕನ್ ಮಟನ್ ತಿಂದೀವಿ ಅದಕ್ಕೆ ಹೋಗಲ್ಲ. ಸಂತ ನಿನ್ನ ಫೇವ್ರೆಟ್ ಪ್ಲೇಸ್ ಯಾವುದು? ನನ್ನ ಫೇವ್ರೆಟ್ ಪ್ಲೇಸ್ ದುಪ್ಸಾಗರ. ನನ್ನ ಫೇವ್ರೆಟ್ ಪ್ಲೇಸ್ ಅಂದ್ರೆ ಡ್ಯಾಮೇ ತುಂಬ ಎಷ್ಟು ಸತ ನೋಡಿದ್ರೆ ಬೇಸರ ಬರ್ಕಲ್ಲ ನೀವು. ಒನ್ ಟೈಮ್ ಹೋಗ್ತೀನಿ ದುಪ್ಸಾಗರ. ಬನ್ನಿ ಬನ್ನಿ ನಾ ಹಿಂಗಿದೆ ಮೆಂಕಿ ನೋಡಿ ಮೆಂಕಿ ಡಸ್ಟ್ಬಿನ್ ಮೆಂಕಿ. ಬನ್ನಿ ಬನ್ನಿ ನಿನ್ನ ಮಗ ನಡಿತೇನೆ ಬಿಡು ಕೆಳಗೆ. ಓಯ್ ಗುಂಡದ ಶಾಖ ಬಿಡ್ದ ಓನಪ್ಪ ಶಾಖ ಬಿಡ್ತಾನಪ್ಪ ನೋಡು ಮ್ಯಾಂಗ್ 1.30 ಅಂತ ನೋಡಿ. ಅವಾಗ ಕಾವಿಂದ ನೆನಪತ್ತೈತೆ ಬೇ ಇದು ಈಕೆ ಎಲ್ಲರನ್ನ ಫೋಟೋಗಳೆಲ್ಲ ತಗೊಂಡಿದ್ದೀವಿ ಈಕೆ ಅಪ್ಪ ಅವರೆಲ್ಲ ಫೋಟೋ ತಗೊಂತಾರೆ ನನಗಿಲ್ಲ ಈ ಮ್ಯಾಂಗ ತಿನ್ಕ ಅಂತ ಅಳ್ಕಂತ ಹೇಳಿದ್ಲಲ್ಲ. ಜ್ಯೂಸ್ ಕೊಡು ಹಿಡ್ಕ ಗಟ್ಟಿ ಹಿಡ್ಕ ಗಟ್ಟಿ ಹಿಡ್ಕ ಮ್ಯಾಂಗೋ ಕೊಡ ಮ್ಯಾಂಗೋ ಅವನಿಗೆ ಒಂದು ಕಟ್ ಮಾಡು ಅದ ಗಟ್ಟಿ ಹಿಡ್ಕಲ್ಲ. ಓಪ್ಪ ಅವ್ರು ಜಲ್ಲೆ ನಡೀತಾರ ನಾನು ನೀನು ಮೆಲ್ಲಕ್ಕೆ ನಡೆಯೋದ. ಮಸ್ತದ ಯಾವ್ದ್ರ ಅವಾಗ ಆಡಿದ್ವಲ್ಲ ನೀರ್ನ ಅದು ಕೆಳಗಡೆ ಮೊಲ ಇದ್ವು ಅದ್ರ ಅವಾಗ ಅಲ್ಲ ಬೇ ಏನು ಅಂತಿದ್ ನನಗೆ ಅದು ಆಟೋದಾಗ ನೋಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮೇಲೆ ಒನ್ ಟೈಮ್ ಕೂಡ ಹೋಗಿಲ್ಲ ಹೋಗ್ಬೇಕು. ಪಪ್ಪ ಅದು ಅಳಿಲ್ಲ ಐತಲ್ಲ ಅಲ್ಲಿ ಪಪ್ಪ ಬಹುವ ಪಪ್ಪ ಹೌದನ್ನು ಅಡೇಪ ಕೈ ಹೆಂಗೆ ಕೈ ಇಟ್ಟಿ ಹಂಗೆ ಮಾಡೋಣ ಹಂಗೆ ಮಾಡಿ ಇಷ್ಟು ಹೆಂಗೆ ಮಾಡ್ಯಾಡ ಇಷ್ಟ ತಕ್ಕನ ಶಾರ್ಟ್ಸ್ ಇಷ್ಟು ತಕ್ಕನ ಶಾರ್ಟ್ಸ್ ತೆಗ್ದಿದ್ದಾರೆ ಇವಾಗ ಹೊಂಟಿದ್ದಾರೆ. ಸ್ಪೆಟ್ ಎಲ್ಲಿ ಇಟ್ರಿ ನೋಡಿ ಎಲ್ಲಿ ಬೇಕಾದ್ರೆ ಸಿಕ್ಬಿಟ್ರೆ ಬಾಟಲ್ ತಗರೋದು. ನೋಡಿ ಹಿಂಗಿದೆ ಫುಲ್ ಕೆಳಗಡೆ ಎಲ್ಲ ನಾ ಕೆಳಗೆ ಹೋಗ್ಬೇಕು. ಇಲ್ಲಿ ಮ್ಯಾಲಂದೇ ಮಾಡ್ತಿದ್ದೀನಿ ನಾ ನೋಡಿ ಎಲ್ರು ಇಲ್ಲೇ ಅದ ಅಕ್ಕಿ ನಮ್ಮಮ್ಮ ಹೋಗಿ ರಿಟರ್ನ್ ಬಂದ್ಬಿಟ್ಲ. ಮನೆಗೆ ಆತ್ನ ಏ ಬಾಬೆ ಇನ್ನ ಕಾವಿರ ಏಯ್ ಬಾ ಸೂಪರ್ ಝೂಮ್ ಮಾಡಿ ತೆಗಿ. ಹೋಗಲೇ ಅಲ್ಲಿ ಹೋಗ್ರಿ ಫ್ರೀ ಓಡು ಪ್ರಿಯ ಪಾರಿ ಹೋಗು ಅಲ್ಲೋಡು ಕೊಕ್ಕ ಹಿಡಕೋ ಕೊಕ್ಕ ಹಿಡಕೋ. ನೀರಿಲ್ಲ ಇನ್ನೇನು ಇವಾಗ ಬಾ ಇನ್ನ 2 ತಿಂಗಳಲ್ಲ ನೀರು ಡ್ಯಾಮ್ ನೀರು ಬಿಡ್ತಾರೆ.
ನೀರಿಲ್ಲ ಅಸಲೆಲ್ಲ ಅಯ್ಯೋ ಗೇಟ್ ತೋರ್ಸಿ ಗೇಟ್ ಗೇಟ್ ದೋಸ್ತಿ ರೀ ಜೂಮ್ ಹಾಕು ಝೂಮ ಫುಲ್ಲ ನೀರು ಬಿಟ್ಟಿಲ್ಲ. ಅಲ್ಲೇ ನೋಡಿ ಪರಿವಾಳ ಅದಪ್ಪ ಮನೆ. ಪೂರ್ತಿ ಮೇಲೆ ಬಂದು ಫುಲ್ ಗಾಡಿ ಸಖತ್ತಾಗಿದೆ ಅಬ್ಬಾ. ಸೂಪರ್ 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 ಸೂಪರ್. ಯಾವುದು ಅದೇ ಯಾವ ಮುರಿದೋಯ್ತು ಮತ್ತೆ ಮೊನ್ನೆ ಅಲ್ಲಿದು ಅದೇ ಮತ್ತೆ ಅಲ್ಲಿ ಇದು ಕೆಳಗಡೆ ಇಲ್ಲೇ ಬಿದ್ದತ್ತಲ್ಲ ಇದೆ ಹೇಳ್ತಾನ. ಅದು ಚೈನ್ ಕಟ್ಟಾಗಿತ್ತಲ್ಲ ಅದಲ್ಲ ಅದೇ ನೋಡಿ ಸರ್ ಇಲ್ಲಿದೆಯಲ್ಲ ಕಿಟ್ಟಿದ್ರಲ್ಲ ಚೈನ್ ಕಟ್ಟಾಗಿತ್ತಲ್ಲ ಚೈನ್ ಮಾಡಿ ಅಲ್ಲಿಟ್ರ. ನೀರು ಎಷ್ಟಿದ್ದಾವೆ ನಾನು ನೋಡ್ಬೇಕು ಬರ್ರಿ. ಫುಲ್ ಎಕ್ಸಿಟಿವ್ ಆಗಿದೆ ನೋಡೋಕ್ಕೆ ಮೇಲೆ ಬಂದಿವಿ ಫೈನಲಿ. ಆದರೆ ಸ್ವಲ್ಪ ಮಕ ಎಲ್ಲ ಡಲ್ ಆಗ್ತಿದೆ ಅಲ್ವಾ ವಿಡಿಯೋಗಳು ಮಾಡಿ. ವಾ 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 ಸೂಪರ್ ಹೊಂಟಿದ್ದಾರೆ ಇಲ್ಲಿ ಎಲ್ಲದಾರ ನೋಡ್ರಿ. ನೋಡಿ ಫೈನಲಿ ಮೇಲೆ ಬಂದು ನೀರು ನೋಡೋಕ್ಕೆ ಇಲ್ಲಿದ್ದಾರೆ ನೋಡ್ರಿ. ಅಷ್ಟೊಂದು ನೀರಿದ್ದಾವೆ. ಸಂತು ಥಂಡಿ ಮಳೆ ಪ್ರಿಯಾಂಶ ತಗ ಕೊಲ್ಪಿ ತಗ ನೋಡಿ ಕಟ್ ಇವರ್ ವಾಯ್ಸ್ ಅಲ್ಲಿ ಲಾಂಗ್ ಮಾಡ್ತಿದ್ದೀನಿ. ನೋಡಿ ಗೈಸ್ ಅಲ್ಲೆಲ್ಲ ಕೆಳಗಡೆ ಹೋಗೋಣ ಅಂದರೆ ಮಳೆ ಮಾಡೋದಕ್ಕೆ ಬೇಡ ಹೋಗೋಣ ಆಟ ಅವಲ್ಲೇ ಆಡ್ತಾ ಏನೋ ಫೋನ್ ಮಾಡ್ತಿದ್ದನು ಬನ್ನಿ ಅಂತೇಳಿ. ಹಾಗಾಗಿ ಅಲ್ಲಿ ಅವರೇ ನೋಡಿದ್ವಿ ಜಗ್ಗಿ ಟೈಮು. ನೆಕ್ಸ್ಟ್ ಟೈಮ್ ಮತ್ತೆ ಇವಾಗ ಆಗಸ್ಟ್ ಅದ ನೀರು ಬರ್ತಾಳೋ ಮತ್ತೆ ಬರ್ತೀವಿ ಅಲ್ಲವೇ. ನಿಮ್ಗೆ ಏನು ಬೇಕಾದ ಗುರಾಳ ಒಂದು ಪ್ಯಾಕೆಟ್. ಇನ್ನು ಇಲ್ಲಿ ಯಾವಾಗಲೂ ಮಾತಾಡ್ತಾರೆ ತಗೊಂಡಿದ್ದೀವಿ. ಇನ್ನು ಹೋಗೋದೆಲ್ಲ ಹೆಂಗೆ ಕುಂತೀವಿ ನೋಡಿ ಅಲ್ಲ ನೋಡ್ರಿ ಹೀರೋ. ಹಲೋ ಹೀರೋ. ಅವಾಗ ಹೋಗ ಹಿಂಗೆ ಬಂದಾಗೆಲ್ಲ ತಿಂತಾ ಇರ್ಬೇಕು ಕುಡಿತಾ ಇರ್ಬೇಕು ಎಂಜಾಯ್ ಮಾಡ್ತಾ ಇರ್ಬೇಕು. ಬಂದಿರ ಎಲ್ಲರೂ ಎಲ್ಲ ಜಾಲಿ. ಆಮೇಲೆ ಖಾಲಿ 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 ಸಂತ ಕಡೆ ಹೇಳಲ್ಲ ಡೈಲಾಗ್ ಜಾಲಿ 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 ಎಲ್ಲ ಜೋಬ್ ಖಾಲಿ. ಹೆಣ್ಮಕ್ಳು ಸಹವಾಸ ಜೋಬ್ ಖಾಲಿ. ಹೆಣ್ಮಕ್ಳು ಓ ಏನು ಕಾಲ್ ಮಾಡಿಲ್ಲ ಓ ಮತ್ತೇನಿಲ್ಲ. ಹೆಣ್ಮಕ್ಳು ಸಹವಾಸ ರಾತ್ರಿ ಎಲ್ಲ ಉಪವಾಸ. ಹೌದೌದು ಡೈಲಾಗ್ ಈ ಕಣ್ ಡೈಲಾಗ್ ಕೊಡ್ತಾಳ್ರಿ ಬಂದ್ಲಲ್ಲಿ ಸ್ಮಾರ್ಟ್ ಗರ್ಲ್ ಕಮಾನ್ ಕಮಾನ್ ಕಮಾನ್. ಹಾಗಾಗಿ ತಿನ್ಕಂತ ಹೋಗೋದು ಅಲ್ಲಿ ಕೆಳಗಡೆ ಹೋಗಿಲ್ಲ. ಅಲ್ಲಿ ಆಟೋದನ್ನ ಫೋನ್ ಮಾಡ್ತಾನೆ ಬನ್ನಿ ಅಂತ. ಹಾಗಾಗಿ ಕೆಳಗಡೆ ಹಿಂಗೆ ಹೋಗ್ಬಿಡೋದೆ. ಹೊತ್ತಾಗಿದೆ ಅಲ್ಲಿ 4 ಗಂಟೆ ಆಗಿದೆ. ಇನ್ನು ಮಳೆ ಮಾಡಿ ಇನ್ನು ಅಲ್ಲಿ ಕಂಪ್ಲಿಗೆ ಹೋಗ್ಬಿಡೋದು ಅಷ್ಟೇ. ಯಾರು ಅಮ್ಮ ರಾತ್ರಿ ಡ್ಯೂಟಿ ಇಡ ಅಮ್ಮಗ. ಅಮ್ಮ ಏನು ಅಜ್ಜಿ ಏನಿಲ್ಲ ಏನು ಮಾಡಿಲ್ಲಲ್ಲ ರಾತ್ರಿ ಇಡು ಡ್ಯೂಟಿ. ನಿನ್ನ ಹೆಂಡತಿಗೆ ನಿಮ್ಮ ಅಮ್ಮಗ ಇಬ್ಬರಿ ಡ್ಯೂಟಿ ಐತೆ ಅಂತೇಳಿ ರಾತ್ರಿ. ಯಾರಿಗೆ ಫಸ್ಟ್ ಡ್ಯೂಟಿ? ಅಮ್ಮ ಫಸ್ಟಾ ಚಿಕ್ಕಿ
ಬೇಸಿಗೆ ಹೋಯ್ತಾ ಕಂಪ್ನಿಗೆ ಹೋಗೈತಪ್ಪ ನೀನು ಹೋಗು ಮಾಡು ಇನ್ನೊಂದಪ್ಪ ನಂಗೆ ಒಂಥರ ಇದಕ್ಕೆ ಬಂಬರೋಕಲ್ಕ ನಮ್ಮ ಅಜ್ಜಿ ಡೈಲಾಗ್ ನೋಡ್ರಿ ಇವಾಗ ಅಮ್ಮ ಅಜ್ಜಿದು ಕಾವ್ಯ ಮನೆಗೆ ಬಾಯ್ ಬಾಯ್ ಡ್ಯಾಮ್ ಬಾಯ್ 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 ಡ್ಯಾಮ್ ಜುಟ್ಟು ಕಟ್ಕೊಂತ ಜುಟ್ಟು ನಮ್ಮ ಅಜ್ಜಿ ನೋಡ್ರಿ ಸ್ಪೋಸ್ ಕೊಡಮ್ಮ ಒಂದು ನಮ್ಮ ತಮ್ಮಸ್ ಬಟ್ಟೆ ಕೊಂಡ್ಬಿಡ ಕೂಲ್ 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 ಬೇಬಿ ಕೂಲ್ ಅಂತ ಬಾಯ್ 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 ನಿನ್ನೆದು 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 ನೋಡ್ರಿ ಫ್ರೆಂಡ್ಸ್ ನಮ್ಮ ಓದಿದ್ದೀನಿ ವಿಧಾನಸೌಧ ಹಾಗೆ ಹೇಳಿಲ್ಲ ಅಂದ್ರೆ ನಾನು ಮಿನಿ ವಿಧಾನಸೌಧ ಕಂಪ್ಲೀಟ್ ಬ್ಯಾಟ್ರಿ ಕಳಿಸ್ತಾಸಮ್ಮ ನಾವು ಇಲ್ಲಿ ಹೋಗ್ತಾನೆ ಹೇಳು ತೋರಿಸು ನೀ ಅದೇನು ಆರಿಸಿಲ್ಲ ಸಂತು ನೋಡಿ ಫ್ರೆಂಡ್ಸ್ ನಾನು ಇಲ್ಲೇ ಓದಿದ್ದು ಇದು ನಮ್ಮ ಕಾಲೇಜ್ ಡಿಗ್ರಿ ಕಾಲೇಜ್ 3 ವರ್ಷ ಇಲ್ಲೇ ಓದಿದ್ದು ನಾನು ತಿಂದು ಕಾಮೆಂಟ್ ಮಾಡುವ ಸೂಪರ್ ಅಂತ ಅದಕ್ಕೆ ಸೂಪರ್ ಅಂತ ಕಾಮೆಂಟ್ ನೋಡ್ರಿ ನಮ್ಮನೆ ಬಂದು ನಾವು ಸಂತಾನ ಮುಖದಲ್ಲಿ ನಗು ಓಕೆ ಗೈಸ್ ಇಷ್ಟಿತ್ತು ಈ 3 ದಿವಸದ್ದು ಲಾಗು. ಇನ್ನು ಮನೆ ದೇವ್ರಿಗೆ ಹೋಗಿ ಬಂದು ಹಾಗೆ ಡ್ಯಾಮ್ಗೆ ಹೋಗಿ ಬಂದಿದ್ದು ಇಷ್ಟಿತ್ತು ಲಾಗು. ಎಲ್ಲರೂ ಫ್ಯಾಮ್ಲಿ ಎಲ್ಲ ಕಲ್ತ್ರೆ ಎಷ್ಟು ಖುಷಿಯಾಗಿರುತ್ತಲ್ವ. ಹಾಗೆ ಗೈಸ್ ಅಲ್ಲಿ ಸ್ವಲ್ಪ ವಿಡಿಯೋ ಮ್ಯೂಟ್ ಆಗಿದೆ, ಏನು ಅನ್ಕೋಬೇಡಿ. ಯಾಕಂದರೆ ಸಾಂಗ್ ಬಂದಿದೆ, ಸಾಂಗ್ ಅದೇ ಥರ ಹಾಕಿದರೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ. ಓಕೆ, ನಾಳೆ ಸಿಗ್ತೀನಿ, ಬಾಯ್.